ಆಕಾಶವಾಣಿ ಮೈಸೂರು. ಇಂದಿನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮತ್ತು ಪ್ಲೇಸ್ಮೆಂಟ್ ಸೆಲ್ಗಳ ಪ್ರಾಮುಖ್ಯತೆ ಈ ಕುರಿತು ಕಾಲೇಜು ಶಿಕ್ಷಣ ಇಲಾಖೆಯ ವೃತ್ತಿ ಮಾರ್ಗದರ್ಶನ ವಿಭಾಗದ ನೋಡಲ್ ಅಧಿಕಾರಿಯಾಗಿದ್ದ ಪ್ರೊಫೆಸರ್ ಎ ನಾರಾಯಣ ಪ್ರಸಾದ್ ಅವರೊಂದಿಗೆ ಮಾತುಕತೆ ಆಲಿಸಬಹುದು. ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಕೇಳುಗರೆ, ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಸರ್ಕಾರಿ ಮತ್ತೆ ಅನೇಕ ಅನುದಾನಿತ ಕಾಲೇಜುಗಳಲ್ಲಿ ಕರಿಯರ್ ಗೈಡೆನ್ಸ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಇದ್ದಾವೆ ಅನ್ನೋದನ್ನು ಕೇಳಿದ್ದೀರಿ. ವೃತ್ತಿಪರ ಕಾಲೇಜುಗಳಲ್ಲಂತೂ ಎಲ್ಲ ಕಡೆ ಪ್ಲೇಸ್ಮೆಂಟ್ ಸೆಲ್ ಇದ್ದೇ ಇರ್ತವೆ. ಆದರೆ ಸರ್ಕಾರಿ ಕಾಲೇಜಲ್ಲಿ BA, BSc, BCom, BCA, BBA ಇಲ್ಲಿಯೂ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋದನ್ನ ಕರ್ನಾಟಕದ ಎಲ್ಲ ಕಾಲೇಜುಗಳಲ್ಲಿ ಅಂತಹ ಒಂದು ಘಟಕವನ್ನ ಆರಂಭಿಸಲಿಕ್ಕೆ ಕಾರಣ ಆದಂತವರು ಪ್ರೊಫೆಸರ್ ಎ ನಾರಾಯಣ ಪ್ರಸಾದ್ ಅವರು. ಕರ್ನಾಟಕದ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ರಾಜ್ಯದ ನೋಡಲ್ ಆಫೀಸರ್ ಆಗಿ ಈ ಕರಿಯರ್ ಗೈಡೆನ್ಸ್ ಅಂಡ್ ಪ್ಲೇಸ್ಮೆಂಟ್ಗೆ ಅವರು ಸೇವೆ ಸಲ್ಲಿಸಿ ಇತ್ತೀಚೆಗೆ ತಾನೇ ನಿವೃತ್ತರಾಗಿದ್ದಾರೆ. ನಿವೃತ್ತಿಯ ನಂತರವೂ ಈ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಬ್ಲಾಗ್ಗಳು, ಹಾಗೆ ಅವರ ವ್ಲಾಗ್, ವಿಡಿಯೋ ಲಾಗ್ಗಳು, ಜೊತೆಗೆ ಅವರ ಭಾಷಣಗಳು ಮತ್ತೆ ಹೊರಗಡೆ ವೃತ್ತಿ ಮಾರ್ಗದರ್ಶನ ಉಪನ್ಯಾಸಗಳು ತುಂಬಾ ಪರಿಚಿತ. ಇವತ್ತು ನಮ್ಮ ಮೈಸೂರು ಸ್ಟುಡಿಯೋಕ್ಕೆ ಪ್ರೊಫೆಸರ್ ನಾರಾಯಣ ಪ್ರಸಾದ್ ಅವರು ಬಂದಿದ್ದಾರೆ. ಪ್ರೊಫೆಸರ್ ನಾರಾಯಣ ಪ್ರಸಾದ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಆಕಾಶವಾಣಿ ಮೈಸೂರಿಗೆ ನನ್ನನ್ನು ಕರೆಸಿ ನನಗೆ ವೃತ್ತಿ ಮಾರ್ಗದರ್ಶನದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮಾಡಿಕೊಟ್ಟಂತ ಬೇದ್ರೆ ಮಂಜುನಾಥ್ ಹಾಗೂ ಇಡೀ ಆಕಾಶವಾಣಿ ಮೈಸೂರು 90 ವರ್ಷದ ಆಕಾಶವಾಣಿ ಮೈಸೂರಿಗೆ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರೊಫೆಸರ್ ನಾರಾಯಣ ಪ್ರಸಾದ್ ಅವರೇ, ತಾವು ಮೂಲತಃ ಹಿಂದಿ ಉಪನ್ಯಾಸಕರಾಗಿ ನಂತರ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದವರು. ಇದ್ದಕ್ಕಿದ್ದ ಹಾಗೆ ಒಂದು ದಿನ ನಿಮ್ಮನ್ನ ಸ್ಟೇಟ್ ನೋಡಲ್ ಆಫೀಸರ್ ಫಾರ್ ಕರಿಯರ್ ಗೈಡೆನ್ಸ್ ಅಂಡ್ ಪ್ಲೇಸ್ಮೆಂಟ್ ಅಂತ ಕಾಲೇಜಿಯೇಟ್ ಎಜುಕೇಶನ್ ಅವರು ಕರೆದಾಗ ಏನಪ್ಪಾ ಇವರು ಪಾಠನೇ ಬಿಟ್ಟುಬಿಟ್ರ, ಬರೀ ಇದಕ್ಕೆ ನಿಂತ್ರ ಅಂತ ಅಂದ್ಕೊಂಡ್ವಿ. ಆಮೇಲೆ ಅನ್ನಿಸ್ತು, ಇಲ್ಲ, ವಿದ್ಯಾರ್ಥಿಗಳಿಗೆ ಅಯ್ಯೋ BA, BSc ಅವರಿಗೆ ಯಾರೀ ಪ್ಲೇಸ್ಮೆಂಟ್ ಕರೀತಾರೆ, ಕರಿಯರ್ ಇದೆಯಾ ಇಲ್ಲೆಲ್ಲ, ಯಾರು ಓದ್ತಾರೆ ಅನ್ನೋ ಒಂದು ನಿರಾಶೆಯ ವಾತಾವರಣದಲ್ಲಿ ಇವರನ್ನೂ ಅನೇಕ ಕಂಪನಿಗಳು ಮತ್ತು ಹೊರಗಡೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸು ಮಾಡಿಸುವ ಮೂಲಕ ಅವರಿಗೊಂದು ಕರಿಯರ್ ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ರಿ. ಬಹುಶಃ ಕರ್ನಾಟಕದ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಇವತ್ತು ಯೂನಿಟ್ ಇದೆ ಅಂದ್ರೆ ಅದಕ್ಕೆ ನಿಮ್ಮ ಇನಿಷಿಯೇಟಿವ್ ಕಾರಣ. ಇದಕ್ಕೆ ನಾವು ಅಭಿನಂದನೆ ಹೇಳಬೇಕಾಗತ್ತೆ. ಜೊತೆಗೆ CSR ಆಕ್ಟಿವಿಟಿ ಆಗ್ತಾನೆ ಶುರುವಾಗ್ತಾ ಇದ್ದ ದಿನಗಳಲ್ಲಿ ಕಾಲೇಜುಗಳಿಗೆ ಇದನ್ನು ಎಳ್ಕೊಂಡು ಬಂದು ಎಲ್ಲ ಕಾಲೇಜುಗಳಲ್ಲೂ ಕಂಪ್ಯೂಟರ್ಗಳನ್ನು ಕೊಡಿಸಿ ಅಲ್ಲಿ ಹೊಸದಾಗಿ ತಾಂತ್ರಿಕ ಕೋರ್ಸ್ಗಳನ್ನು ಶುರು ಮಾಡೋದಕ್ಕೆ, ಈಗೇನು ಬರೀ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಇತ್ತು, ಅಲ್ಲಿ BSc ಇನ್ ಕಂಪ್ಯೂಟರ್ಸ್ ಅಥವಾ BCAಗಳೆಲ್ಲ ಶುರು ಮಾಡಲಿಕ್ಕೆ ತಾವು ಕಾರಣರಾದ್ರಿ. ಇದರ ಒಂದು ಜರ್ನಿ ಹಂಚ್ಕೋಬಹುದಾ? ಖಂಡಿತವಾಗಿಯೂ. 3 ದಶಕಗಳ ಹಿಂದೆ ಈ ಕಾಲೇಜಿಯೇಟ್ಗೆ ನಾನು ಜಾಯಿನ್ ಆದಾಗ ನನಗೆ ಪೋಸ್ಟಿಂಗ್ ಆಗಿದ್ದಂಥದ್ದು ಬೆಂಗಳೂರಿಂದ ಸರಿಸುಮಾರು 350-400 ಕಿಲೋಮೀಟರ್ ದೂರದ ಒಂದು ತೀರಾ ಹಳ್ಳಿ ಕಾಲೇಜಿನಲ್ಲಿ ಆಗಿತ್ತು. ಸೊ ಇಂತಹ ಕಾಲೇಜ್ಗೆ ಅಲ್ಲಿಗೆ ಹೋದಾಗ ಅಲ್ಲಿ ವಿದ್ಯಾರ್ಥಿಗಳನ್ನ ಗಮನಿಸ್ತಾ ಇದ್ದೆ. ಆ ವಿದ್ಯಾರ್ಥಿಗಳಿಗೆ ಅವತ್ತಿನ ದಿನ ಡಿಗ್ರಿ ಆದ ನಂತರ, ವಿಶೇಷವಾಗಿ BA, BCom ಆದ ನಂತರ ಮುಂದಿನ ಕೆರಿಯರ್ ಬಗ್ಗೆ ಅವರಿಗೆ ಐಡಿಯಾ ಬಹಳ ಕಡಿಮೆ ಇತ್ತು. ಬೆಂಗಳೂರಲ್ಲಿ ಹುಟ್ಟು ಬೆಳೆದ ನನಗೆ ಇಲ್ಲಾಗ್ತಿರೋಂತಹ ಉದ್ಯೋಗ ಕ್ರಾಂತಿಯನ್ನು ನೋಡಿದವನಿಗೆ ಅಲ್ಲಿ ಒಂದು ರೀತಿಯಾಗಿ ಭಯವೇ ಆಯಿತು, ಚಿಂತೆಯೂ ಶುರುವಾಯಿತು. ಆ ವಿದ್ಯಾರ್ಥಿಗಳಿಗೆ ಹೀಗೆ ಕೆರಿಯರ್ ಆಫ್ಟರ್ ಡಿಗ್ರಿ ಬಗ್ಗೆ ಒಂದೆರಡು ಸ್ಪೆಷಲ್ ಕ್ಲಾಸಸ್ ತಗೊಳ್ಳೋದು ಅಥವಾ ಅವ್ರಿಗೆ ಹೀಗೆ ಹೇಳ್ತಾ ಶುರು ಮಾಡಿದ್ದಷ್ಟೇನೆ, ಎಂಕರೇಜ್ ಮಾಡ್ತಾ ಅವ್ರಿಗೆ ಇದ್ರ ಬಗ್ಗೆ ಯೋಚಿಸಿ ಅಂತ ಹೇಳಿ. ವಿಶೇಷವಾಗಿ BAನವ್ರಿಗಂತೂ BA ಆದ ನಂತರ B.Ed ಅನ್ನೋದು ಬಿಟ್ಟರೆ ಬೇರೆ ಯಾವುದು ಅವ್ರಿಗೆ ಅಷ್ಟು ಐಡಿಯಾ ಇರಲಿಲ್ಲ. ಕಡೆಗೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಕಾಲೇಜ್ ಹಾಸನಕ್ಕೆ ಬಂದಾಗ ಅಲ್ಲಿ ನನಗೆ ಮತ್ತೆ ಅದೇ ಸಮಸ್ಯೆ ಎದುರಾಯಿತು. ಅಲ್ಲೂ ಕೂಡ ಇದೇ ಕೆಲಸನ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೆ ಸ್ವಇಚ್ಛೆಯಿಂದ. ಮತ್ತೊಮ್ಮೆ ಹೇಳ್ತೀನಿ, ಸ್ವಇಚ್ಛೆಯಿಂದ. ಇದಕ್ಕಾಗಿ ಆದೇಶಗಳು ಯಾವುದೂ ಇರಲಿಲ್ಲ ಮೇಲಿನಿಂದ. ಆದರೆ ಎಲ್ಲವನ್ನೂ ಅಷ್ಟೇ ನಾವು ಮೇಲಿನ ಅಧಿಕಾರಿಗಳ ಆದೇಶಕ್ಕೆ ನಾವು ಕಾಯಬೇಕಾಗಿರೋದಿಲ್ಲ. ಯಾವುದೋ ಒಂದು ಕಾಲೇಜಿನ ಒಳ್ಳೇದಕ್ಕೆ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಳ್ಳೇದನ್ನು ಮಾಡಬೇಕು ಅಂದಾಗ ಅನ್ನಿಸ್ತಿತ್ತು. ಸೊ ಹಾಗೆ ನನಗೆ ಅಲ್ಲಿನ ಪ್ರಾಂಶುಪಾಲರುಗಳು ಎಲ್ಲರೂ ಸಪೋರ್ಟಿಗೆ ನಿಂತಾಗ ಶುರು ಮಾಡಿದ್ವಿ. ಇವತ್ತಿಗೆ ಸರಿ ಸುಮಾರು ಒಂದು 23 ವರ್ಷದ ಹಿಂದೆ ಒಂದು JIPC ಅಂತ ಜಾಬ್ ಇನ್ಫಾರ್ಮೇಶನ್ ಪ್ಲೇಸ್ಮೆಂಟ್ ಸೆಲ್ ಅಂತ ಪ್ರಾರಂಭ ಮಾಡ್ಕೊಂಡ್ವಿ. ಅದರಿಂದ ನಾವು
ಅಲ್ಲಿ ಹಾಸನಕ್ಕೆ ಯಾವುದಾದ್ರೂ ಸಂಸ್ಥೆಗಳು ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರನ್ನ ಹೋಗಿ ಕರ್ಕೊಂಡು ಬಂದು, ನಮ್ಮ ಪ್ರಾಂಶುಪಾಲರು ಕೂಡ ಲಕ್ಷ್ಮೀನಾರಾಯಣ ಅವರು ಜೊತೆಗೆ ಸೇರ್ತಿದ್ರು, ಎಲ್ಲ ಹೋಗಿ ಕರ್ಕೊಂಡು ಬಂದು ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಡ್ರೈವ್ಸ್ ಮಾಡಿಸುವಂತಹ ಒಂದು ಕೆಲಸ ಮಾಡಕ್ ಶುರು ಮಾಡಿದ್ವಿ. ನಂತರದಲ್ಲಿ 2006 ಸುತ್ತಮುತ್ತ ಇನ್ಫೋಸಿಸ್ನವರು ನಮ್ಮಂತ ಪ್ಲೇಸ್ಮೆಂಟ್ ಸೆಲ್ ಆಫೀಸರ್ಸ್ಗಳಿಗೆಲ್ಲ ಇಡೀ ರಾಜ್ಯದಲ್ಲಿ ಅವರು ಒಂದು 15 ದಿನಗಳ ತರಬೇತಿಯನ್ನ ನೀಡ್ತಾ ಇದ್ರು. ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಕಾರ್ಪೊರೇಟ್ಸ್ಗಳು, ಅವ್ರದ್ದು ಎಟಿಕ್ವಿಟೀಸ್ ಏನಿರುತ್ತೆ ಅದ್ರ ಬಗ್ಗೆ ಎಲ್ಲ, ಅದು ನಮಗೆ ಬಹಳ ಒಳ್ಳೇದೇ ಆಯ್ತು. ಅದಾದ ನಂತರ ಶನಿವಾರ ಭಾನುವಾರದತ್ತು ವಿಶೇಷವಾದ ತರಗತಿಗಳು ನಾವು ಶುರು ಮಾಡ್ಕೊಂಡ್ವಿ ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ. ನಮ್ಮಲ್ಲಿ ಆಗ್ತಿರೋ ಬೆಳವಣಿಗೆ ನೋಡಿ ಸುತ್ತಮುತ್ತ ಜಿಲ್ಲೆಯಲ್ಲಿರುವಂತಹ ಸುತ್ತಮುತ್ತ ಎಲ್ಲಾ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರುಗಳಿಗೂ ಅದು ಆಸಕ್ತಿ ಬಂದು ಅವರು ಕೂಡ ಕರೆಸ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲೂ ಕೂಡ ಪ್ಲೇಸ್ಮೆಂಟ್ ಸೆಲ್ಗಳನ್ನ ಪ್ರಾರಂಭ ಮಾಡಿಸಕ್ ಸ್ಟಾರ್ಟ್ ಆಯ್ತು. ಹೀಗೆ ಜರ್ನಿ ಮುಂದುವರೆದು ನಂತರ ವಿಪ್ರೋ, ಇನ್ಫೋಸಿಸ್ ಅಂತ ಸಂಸ್ಥೆನವರೆಲ್ಲ ನಮ್ಮ ಸರ್ಕಾರಿ ಕಾಲೇಜ್ಗೆ ಬರುವಂತಾಯ್ತು. ಇವತ್ತಿಗೆ ಸರಿ ಸುಮಾರು ಒಂದು 17, 18, 19 ವರ್ಷದ ಹಿಂದೆಲ್ಲೇ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ರು. ಒಬ್ಬರಲ್ಲ ಇಬ್ಬರಲ್ಲ 100 ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದಲೇ ಅದಕ್ಕೆಲ್ಲ ಆಯ್ಕೆ ಆಗಿದ್ರು. ಜೊತೆಗೆ ಸುತ್ತಮುತ್ತಲ ಕಾಲೇಜಿನವ್ರಿಗೂ ಅವಕಾಶ ಆಯ್ತು ವಿದ್ಯಾರ್ಥಿಗಳಿಗೆ ಅಲ್ಲಿ ಇಂಟರ್ವ್ಯೂ ತಗೊಳ್ಳೋದಕ್ಕೆ, ಅಲ್ಲಿಂದನೂ ಆಯ್ಕೆ ಆಗಿದ್ರು. ಇದನ್ನ ನೋಡಿದಂತಹ ಗಮನಿಸಿದಂತ ಅಂದಿನ ಒಬ್ರು ಆಯುಕ್ತರು ಅವರು ನಮ್ಮನ್ನ ಹೆಡ್ ಆಫೀಸ್ಗೆ ಕರೆಸ್ಕೊಂಡ್ರು. ಅಲ್ಲಿ ನಂದಕುಮಾರ್ ಅವರು ನಮ್ಮನ್ನು ಕರೆಸ್ಕೊಂಡು, ಅಲ್ಲಿ ನಿನ್ನ ಕಾಲೇಜಿನಲ್ಲಿ ಮಾತ್ರ ಪ್ಲೇಸ್ಮೆಂಟ್ಸ್ ಅಲ್ಲಿದ್ರೆ ಸಾಲದು, ಕಾಲೇಜು ಶಿಕ್ಷಣ ಇಲಾಖೆಗೆ ಈಗ 55 ವರ್ಷಗಳಾಗೋಗಿದೆ. ಕಾಲೇಜಿನಲ್ಲಿ ಎಲ್ಲ ರೀತಿಯಾಗಿ ಸಾಂಸ್ಕೃತಿಕ ವೇದಿಕೆ ಇದೆ, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹಾಡುವುದು, ಕುಣಿಸೋದು ಎಲ್ಲದರ ಬಗ್ಗೆ ನಮಗೆ ಅಲ್ಲಿ ಅವಕಾಶಗಳು ಸಿಗುತ್ತೆ. ಹಾಗೆ NSS ಇದೆ, ಅದರಲ್ಲಿ ವಿದ್ಯಾರ್ಥಿಗಳನ್ನ ನಾವು ಹಳ್ಳಿಗಳಿಗೆ ಕರ್ಕೊಂಡೋಗಿ ಅಲ್ಲಿ ಹಳ್ಳಿಗರಿಗೆ ಜೊತೆ ಒಂದು ವಾರ ಇದ್ದು ಬರುವಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳು ಆಗುವಂತದ್ದಿದೆ. ಆದ್ರೆ ಈ ನಮ್ಮ 411 ಕಾಲೇಜ್ ಇತ್ತು ಅವತ್ತು. 411 ಕಾಲೇಜಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದವರೇ ಹೆಚ್ಚಾಗಿದ್ದಾರೆ. ಇವರುಗಳಿಗೆ ಪದವಿಯ ನಂತರದ ಉದ್ಯೋಗ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡುವಂಥದ್ದು, ತರಬೇತಿ ನೀಡುವಂಥದ್ರ ಬಗ್ಗೆ ಪ್ಲೇಸ್ಮೆಂಟ್ ಸೆಲ್ ಇಂದಲೇ ಅದು ಸಾಧ್ಯ ಅಂತ ಹೇಳಿ ಆ ಪ್ಲೇಸ್ಮೆಂಟ್ ಸೆಲ್ನ 400ಕ್ಕೂ ಹೆಚ್ಚು ಇರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸ್ಥಾಪಿಸೋದಿಕ್ಕೆ ಅನುವು ಮಾಡಿಕೊಟ್ರು. ಸೊ ಅಲ್ಲಿಂದ ನಮಗೆ 2014-15ರಿಂದ ಈ ಪ್ಲೇಸ್ಮೆಂಟ್ ಸೆಲ್ಗಳು ಎಲ್ಲಾ ಸರ್ಕಾರಿ ಪ್ರಥಮ ದರ್ಜೆ, ಇವತ್ತು 440 ಇದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳೆಲ್ಲ ಪ್ಲೇಸ್ಮೆಂಟ್ ಸೆಲ್ಗಳಿದೆ. ಅಲ್ಲಿಂದ ಒಂದಷ್ಟು ಕಾರ್ಯಕ್ರಮಗಳು ನಡೆದಿವೆ, ಉದ್ಯೋಗ ಮೇಳಗಳು ನಡೀತಾ ಇದ್ದಾವೆ. ಇದು ಬಹಳ ಖುಷಿ ಕೊಡುವಂತಹ ವಿಚಾರ. ಇದಕ್ಕೆ ಬಹಳ ಶ್ರಮ ಪಟ್ಟಿದ್ದು ನೀವು ಮತ್ತೆ ನಿಮ್ಮ ತಂಡ, ಜೊತೆಗೆ ರಾಜ್ಯದ ಎಲ್ಲ ಭಾಗಗಳನ್ನು ನೀವು ಭೇಟಿ ಮಾಡಿ ರಾಜ್ಯದ ಎಲ್ಲ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈ ಸೆಲ್ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಖುದ್ದಾಗಿ ನೋಡಿ ಬಂದಿದ್ದೀರಿ. ಬಹಳ ಶ್ರಮ ಆಯ್ತದು, ಆದರೆ ಆ ಶ್ರಮಕ್ಕೆ ಪ್ರತಿಫಲವಾಗಿ ಅಷ್ಟೇ ಜನ ಇವತ್ತು ಉದ್ಯೋಗದಲ್ಲಿದ್ದಾರೆ, ಅವರ ಊಟಕ್ಕೆ ದಾರಿ ಕಂಡುಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ ನಾರಾಯಣ ಪ್ರಸಾದ್ ಅವರೇ. ಆದ್ರೆ ಎಲ್ಲೋ ಒಂದ್ ಕಡೆ ಈ ತರ ಮಾಡಬೇಕು ಅನ್ನೋ ಒಂದು ಹಸಿವು ವಿದ್ಯಾರ್ಥಿಗಳಲ್ಲಿ ಬೇಕು. ನನಗಿಂಥದ್ದು ಮಾರ್ಗದರ್ಶನ ಕೊಡಿ ಅಂತ ಕೇಳಬೇಕು. ಜೊತೆಗೆ ವಿಪ್ರೋವೇಸ್ ಅಂತ ಹೇಳಿ ಒಂದು ಅವ್ರ ಕಾರ್ಯಕ್ರಮ ಇತ್ತು. ವಿಪ್ರೋದವರು ಬಂದು ಅವ್ರನ್ನ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಮಾಸ್ಟರ್ ಡಿಗ್ರಿವರೆಗೆ ಅವರೇ ಓದಿಸಿ ಸ್ಕಾಲರ್ಶಿಪ್ ಕೊಡೋ ಅಂತದ್ದು. ನೀವು ಬರೀ ಗೈಡೆನ್ಸ್ ಅಷ್ಟೇ ಕೊಡ್ಲಿಲ್ಲ, ಇವರಿಗೆ ಸ್ಕಾಲರ್ಶಿಪ್ ಗಳನ್ನು ತಗೊಳ್ಳೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡೋದು, ವಿಡಿಯೋ ಲೆಕ್ಚರ್ಸ್, ಆಡಿಯೋ ಲೆಕ್ಚರ್ಸ್, ಆಮೇಲೆ ಭಾನುವಾರಗಳಂದು ಅವರಿಗೆ ವಿಶೇಷ ತರಗತಿಗಳನ್ನ ಹಮ್ಮಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋದು. ನೀವು ಒಂದೇ ಕಾಲೇಜ್ ಅಲ್ಲ, ಕರ್ನಾಟಕದ ಎಲ್ಲ ಕಾಲೇಜುಗಳಲ್ಲಿ ಒಂದು ಮೋಟಿವೇಟ್ ಮಾಡಿದ್ರಿ. ಹೇಗಿತ್ತು ರೆಸ್ಪಾನ್ಸ್? ತುಂಬಾನೇ ಚೆನ್ನಾಗಿತ್ತು. ನಾನು ರಾಜ್ಯದಾದ್ಯಂತ ಸರಿಸುಮಾರು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಬರುವಂತಹ ಒಂದು ಇದರಲ್ಲಿ ಅವಕಾಶ ಸಿಕ್ತು. ಸೊ ಇದಕ್ಕಾಗಿ ನಾನು ಸರ್ಕಾರದಿಂದ ಯಾವುದೇ DAನು ಎಕ್ಸ್ಪೆಕ್ಟ್ ಮಾಡದಲ್ಲ. ನಮ್ಮ ಸರ್ಕಾರಿ ಕಾಲೇಜುಗಳು ಅಲ್ಲಿನ ವಿದ್ಯಾರ್ಥಿಗಳು 3 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಅದರಲ್ಲಿ 60% ಗರ್ಲ್ಸ್ ಇರ್ತಾರೆ ಮತ್ತು ನಮ್ಮಲ್ಲಿ ಬರುವಂತಹ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳೇ ಹೆಚ್ಚು ಇರ್ತಾರೆ. OBC, SC, ST ನವರೇ ಹೆಚ್ಚು ಇರ್ತಾರೆ. ಇವರಿಗೆ ನಾವು ಮಾರ್ಗದರ್ಶನ ನೀಡಲೇಬೇಕಾಗತ್ತೆ, ವೃತ್ತಿ ಮಾರ್ಗದರ್ಶನ ಅನ್ನೋ ಒಂದು ಇದರಲ್ಲಿ ನಾನು ಹೊರಟಾಗ ರಾಜ್ಯದಾದ್ಯಂತ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನಮ್ಮ ಅಧ್ಯಾಪಕರುಗಳು, ಪ್ರಾಂಶುಪಾಲರುಗಳು, ಅವರು ಅಕಾಡೆಮಿಷಿಯನ್ಸ್ನೇ ಎಲ್ಲರೂ ಕೂಡ, ನಮ್ಮ ಜಾಯಿಂಟ್ ಡೈರೆಕ್ಟರ್ಸ್ ಆಗ್ಬೋದು ಅಥವಾ ಹೆಡ್ ಆಫೀಸ್ ಅಲ್ಲಿ ಡೈರೆಕ್ಟರ್ ಆಗ್ಬೋದು, ಎಲ್ಲರೂ ಕೂಡ ಒಂದು ರೀತಿಯಾಗಿ ಇದಕ್ಕೆ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಕಮಿಷನರ್ಸ್ಗಳು ಯಾರೇ ಬರಲಿ ನಮ್ಮ ಕೊಲಿಜಿಯೇಟ್ಗೆ ಎಲ್ಲಾ ಕಾರ್ಯಕ್ರಮಗಳು ನೋಡಿದ ನಂತರ ಪ್ಲೇಸ್ಮೆಂಟ್ಸ್ ಅಲ್ಲಿ ಇದೆಯಾ ಅನ್ನೋದನ್ನ ಕೇಳ್ತಿದ್ರು. ಇದೆ ಅಂತಂದಾಗ
ಅವರಿಗೆ ಬಹಳ ಖುಷಿ ಆಗ್ತಿತ್ತು. ಓಕೆ, ಡಿಗ್ರಿ ಕಾಲೇಜ್ಗಳಂದ್ರೆ ಪ್ಲೇಸ್ಮೆಂಟ್ಸ್ ಅಲ್ಲಿ ಇರಲೇಬೇಕು, ಪದವಿ ನಂತರದ್ದು ಅಂತ ಹೇಳಿ ಪ್ರಿನ್ಸಿಪಲ್ ಸೆಕ್ರೆಟರೀಸ್ಗಳಾಗ್ಬೋದು, ಎಲ್ಲರಿಗೂ ಅಷ್ಟೇ ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಅಲ್ಲಿ ಇದೆ ಅಂದ್ರೆ ಅವರಿಗೆ ಒಂದು ರೀತಿಯಾಗಿ ಸಮಾಧಾನಕರವಾದಂತಹ ಒಂದು ವಿಚಾರ ಅದು. ಹಾಗೆ ಆಕ್ಟಿವಿಟೀಸ್ಗಳಲ್ಲಿ ರಾಜ್ಯದಾದ್ಯಂತ ಅದು ಬಹಳ ಖುಷಿ ಆಗುತ್ತೆ. ಅದು ಬಾಗಲಕೋಟೆನೇ ಆಗಿರ್ಬೋದು, ಬೀದರವೇ ಆಗಿರ್ಬೋದು, ಬೆಳಗಾವಿಯೇ ಆಗಿರ್ಬೋದು, ಧಾರವಾಡವೇ ಆಗಿರ್ಬೋದು, ಮೈಸೂರು ಆಗಿರ್ಬೋದು. ಮೈಸೂರಲ್ಲಂತೂ ಅತ್ಯುತ್ತಮವಾಗಿ ನಡೀತಾ ಇದೆ. ಇಲ್ಲಿ ಮಹಾರಾಣೀಸ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಂತೂ ಒಮ್ಮೆ ಅಂತೂ 80% ವಿದ್ಯಾರ್ಥಿಗಳಿಗೆ ಕೈಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿಸುವಂತಹ ಬೃಹತ್ ಕಾರ್ಯಕ್ರಮವು ನಡೆದಿತ್ತು. ಹೀಗೆ ನೀವು ಬೆಂಗಳೂರು ಆಗ್ಬೋದು, ರಾಮನಗರ ಆಗ್ಬೋದು, ನೀವು ತುಮಕೂರು ಎಲ್ಲೇ ಆಗಲಿ, ನೀವು ಇಡೀ ರಾಜ್ಯದಾದ್ಯಂತ ನಿಮಗೆ ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲೂ ನಮ್ಮ ಅಧ್ಯಾಪಕರುಗಳು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಅದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ. ಇದನ್ನು ಕಂಡಂತಹ ಸಂಸ್ಥೆನವರುಗಳು ಕೂಡ ICSA ಫೌಂಡೇಶನ್ ಆಗ್ಬೋದು ಅಥವಾ ಮತ್ತೊಂದು ಮಗದೊಂದು ಸಂಸ್ಥೆಗಳೆಲ್ಲ ಅವರು ಕೂಡ ನಮ್ಮ ಕೈ ಜೋಡಿಸೋದಕ್ಕೆ ಶುರು ಮಾಡಿದ್ರು. ಉನ್ನತಿ ಫೌಂಡೇಶನ್ ಅವರು ಎಲ್ಲರೂ ಕೂಡ ಕೈ ಜೋಡಿಸೋಕೆ ಶುರು ಮಾಡಿದ್ರು. ಹಾಗೆ ನಮಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ 2 ಹೊತ್ತಿನ ಊಟಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಮಾರ್ಗದರ್ಶನ ಇರುತ್ತೆ ಪ್ಲೇಸ್ಮೆಂಟ್ ಸೆಲ್ ಮುಖೇನ. ಅದಕ್ಕೆ ಒಂದು ವ್ಯವಸ್ಥೆ ಆಯಿತು, ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಯಿತು. ಈ ಪ್ಲಾಟ್ಫಾರ್ಮ್ ಜೊತೆಗೆ ಅವರಿಗೆ ಹೆಚ್ಚಿನ ಮಾಹಿತಿ ಬೇಕು. ಇದು ಮಾಹಿತಿ ಯುಗ. ಹಾಗಾಗಿ ಕಂಪ್ಯೂಟರೈಸ್ಡ್ ಲ್ಯಾಬ್ಗಳನ್ನ ನೀವು ಆರಂಭ ಮಾಡೋದಕ್ಕಾಗಿ ಈ ಎಲ್ಲ CSR ಆಕ್ಟಿವಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಹೆಸರಲ್ಲಿ ಏನು ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಇದ್ವು ಅವರು ಖರ್ಚು ಮಾಡೋ ಹಣವನ್ನು ಸರ್ಕಾರಿ ಕಾಲೇಜುಗಳ ಕಡೆ ಬರೋ ಹಾಗೆ, ಮಾಹಿತಿ ತಂತ್ರಜ್ಞಾನ ಅವ್ರಿಗೆ ಸಿಗೋ ಹಾಗೆ, ಇಂಟರ್ನೆಟ್ ಸಿಗೋ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ರಿ. ಹೇಗಿತ್ತು ಅವರ ರೆಸ್ಪಾನ್ಸು? ನಿಮ್ಮ ಕೋಆರ್ಡಿನೇಷನ್ ಹೇಗಿತ್ತು? ಅದು ಬಹಳ ಒಂದು ಅದ್ಭುತವಾದಂಥ ಕೆಲಸ. ಅದು ಬಹಳ ಜವಾಬ್ದಾರಿಯುತವಾದಂಥದ್ದು. ಅದು ಪ್ರಾರಂಭ ಆಗಿದ್ದು ಕರೋನಾ ಟೈಮ್ನಲ್ಲಿ, ಅಂದರೆ ಪ್ಯಾಂಡಮಿಕ್ ಬಂದಿತ್ತಲ್ಲ, ಅಷ್ಟರಲ್ಲಿಗೆ ಕಾಗ್ನಿಸೆಂಟ್ ಅನ್ನುವ ಸಂಸ್ಥೆ ಜೊತೆ ಒಂದು ಪರಿಚಯ ಆಗಿತ್ತು. ಈ ಪ್ಯಾಂಡಮಿಕ್ ಶುರು ಆದಾಗ ಅವರಲ್ಲಿ ಒಂದಷ್ಟು ಕಂಪ್ಯೂಟರ್ಸ್ಗಳಿದೆ, ಅವರ ಎಂಪ್ಲಾಯೀಸ್ಗಳಿಗೆಲ್ಲ ಲ್ಯಾಪ್ಟಾಪ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಹಾಗಾಗಿ ಕಂಪ್ಯೂಟರ್ಸ್ಗಳು ಉಳಿದೋಗ್ತಾ ಇದೆ, ಅದನ್ನ ಹಂಚೋದಕ್ಕೆ ತಗೊಳ್ಳೋದಾದ್ರೆ ನೋಡಿ ಅನ್ನೋ ಒಂದು ಮಾತು ಬಂತು. ಸೊ ಕೂಡಲೇ ಅವ್ರನ್ನ ಆಗಿನ ಕಮಿಷನರ್ ಆದಂಥ ಪ್ರದೀಪ್ ಪ್ರಭಾಕರ್ ಅವರು ಕೂಡ ಮುತುವರ್ಜಿ ವಹಿಸಿ ಸರ್ಕಾರದಿಂದಲೂ ಇದಕ್ಕೆ ಸಪೋರ್ಟ್ ಸಿಕ್ಕಿ ಕೂಡಲೇ ಅವರ ಜೊತೆ ಸಂಪರ್ಕ ಬೆಳೆಸಿ ಅವರಲ್ಲಿರುವಂತಹ ಒಂದಷ್ಟು ಕಂಪ್ಯೂಟರ್ಸ್ಗಳನ್ನ, ಒಂದು 12,500 ಕಂಪ್ಯೂಟರ್ಸ್ಗಳನ್ನ ತರಿಸುವಂತಹ ಒಂದು ವ್ಯವಸ್ಥೆ ಆಗಿತ್ತು. ಇದಕ್ಕೂ ಅಷ್ಟೇ ಮತ್ತೊಮ್ಮೆ ಯಾವುದೇ ರೀತಿಯಾಗಿ ನಮ್ಮಲ್ಲಿ ಹಣವಿರಲಿಲ್ಲ. ಸೊ ವಿತೌಟ್ ಫಿನಾನ್ಷಿಯಲ್ ಏಡ್ ಆರ್ ಎ ಸಪೋರ್ಟ್ ಈ ಎಲ್ಲಾ ಕೆಲಸಗಳನ್ನು ಮಾಡಬೇಕಿತ್ತು. ಸೊ ಅವರಿಂದ ಬರುವಂತಹ ಕಂಪ್ಯೂಟರ್ಸ್ಗಳು ಡಿಬಾಂಡೆಡ್ ಬರ್ತಿತ್ತು, ಒಂದೇ ಹಂತದಲ್ಲಿ ಬರ್ತಿರ್ಲಿಲ್ಲ. 500, 1000, 2000 ಈ ರೀತಿಯಾಗಿ ಸ್ಪ್ಲಿಟ್ ಆಗಿ ಬರೋದು. ಅವರಲ್ಲಿ ಚೆನ್ನೈಯಿಂದ, ಬೆಂಗಳೂರಿಂದ, ಕೊಚ್ಚಿಯಿಂದ, ಕೊಯಂಬತ್ತೂರು ಸಂಸ್ಥೆಯಿಂದ ಬರೋದು. ಇವುಗಳನ್ನೆಲ್ಲ ಬೆಂಗಳೂರು, ಮೈಸೂರು, ಉಡುಪಿ ಈ ರೀತಿಯಾಗಿ ಹಲವು ಜಿಲ್ಲೆಗಳಲ್ಲಿರುವ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಅದನ್ನೆಲ್ಲ ಇಟ್ಕೊಳ್ಳುವಂತ ವ್ಯವಸ್ಥೆ ಮಾಡಬೇಕಿತ್ತು. ಎಲ್ಲವೂ ಪ್ಯಾಂಡಮಿಕ್ 1 and 2 ಮಧ್ಯದಲ್ಲಿ ಇದು ನಡೆದಂಥದ್ದು. ಸೊ ಈ ಡಿಬಾಂಡೆಡ್ ಕಂಪ್ಯೂಟರ್ಸ್ ಗಳಿಗೆ ನಮಗೆ ಸಾಫ್ಟ್ವೇರ್ ಹಾಕೋದಿಕ್ಕೆ ಬಹಳ ತೊಂದರೆ ಆಗ್ತಿತ್ತು. ಯಾಕೆಂತಂದ್ರೆ ಅದು ಮೈಕ್ರೋಸಾಫ್ಟ್ ಇಂದ ಒರಿಜಿನಲ್ ಸಾಫ್ಟ್ವೇರ್ ಹಾಕಿಸ್ಬೇಕಾದ್ರೆ ತುಂಬಾ ಕಾಸ್ಟ್ಲಿ ಆಗ್ತಿತ್ತು. ಅದು ಸಾವಿರಾರು ಕಂಪ್ಯೂಟರ್ಸ್ಗೆ. ಆಗ ರೋಟರಿ ಸಂಸ್ಥೆನವರು ನಮ್ಮ ಜೊತೆ ಸೇರಿಕೊಂಡು ಅವರು ಅದನ್ನೆಲ್ಲ ಮೈಕ್ರೋಸಾಫ್ಟ್ ಇಂದ ತರಿಸಿ, ಅಷ್ಟೇ ಅಲ್ಲ ರೋಟರಿ ಸಂಸ್ಥೆನವರು ನಮ್ಮ ಪರವಾಗಿ ಆ ಕಂಪ್ಯೂಟರ್ಸ್ಗಳನ್ನೆಲ್ಲ ಸ್ವೀಕರಿಸೋದ್ರಿಂದ ಹಿಡಿದು ಈ ಕಂಪ್ಯೂಟರ್ಗಳಿಗೆ ತರಿಸಿದ್ದಂಥ ಸಾಫ್ಟ್ವೇರ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡೋದ್ರಿಂದ ಹಿಡಿದು ಮತ್ತೆ ರೀಪ್ಯಾಕ್ ಮಾಡಿ ರಾಜ್ಯದ 430 ಕಾಲೇಜುಗಳಿಗೂ ಅದನ್ನ ಕಳಿಸುವಂತಹ ಬೃಹತ್ ಕೆಲಸ ಇತ್ತದು. ಎಲ್ಲವೂ ಕೂಡ ನೋ ಬ್ಯೂರೋಕ್ರಸಿ, ನೋ ರೆಡ್ ಟೈಪಿಸಮ್, ನೋ ಫಿನಾನ್ಷಿಯಲ್ ಇನ್ವಾಲ್ವ್ಮೆಂಟ್ ಅನ್ನೋ ಒಂದು ಕಂಡೀಷನ್ಗಳಲ್ಲಿ ಇದನ್ನ ಮಾಡಬೇಕಾಗಿತ್ತು. ಈ ಜವಾಬ್ದಾರಿ ತುಂಬಾನೇ ದೊಡ್ಡ ಜವಾಬ್ದಾರಿ. ನನಗಂತೂ ವೈಯಕ್ತಿಕವಾಗಿ ಬಹಳ ಖುಷಿ ಇದೆ. ಯಾಕೆಂತಂದ್ರೆ ಎಷ್ಟೋ ಗೌರ್ಮೆಂಟ್ ಕಾಲೇಜುಗಳಲ್ಲಿ 5-10 ವರ್ಷಗಳಿಂದಲೂ ನಾನಾ ಕಾರಣದಿಂದ ಕಂಪ್ಯೂಟರ್ಸ್ಗಳು ಇರ್ತಿರ್ಲಿಲ್ಲ. ಅಂತ ಕಡೆ ಎಲ್ಲ ಕಂಪ್ಯೂಟರ್ಸ್ಗಳು ಬರುವಂತದ್ದಾಯ್ತು. ಇನ್ನೂ ಬಹಳ ಖುಷಿಯಾದ ವಿಚಾರ ಅಂತಂದ್ರೆ 1 ವರ್ಷದ ನಂತರ, ಅಂದ್ರೆ ಈಗ 1 ವರ್ಷದ ಹಿಂದೆ ನಮಗೆ ಸುದ್ದಿ ಏನು ಅಂತಂದ್ರೆ 150ಕ್ಕೂ ಹೆಚ್ಚು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಅದು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಎಲ್ಲೇ ಇರಲಿ, ಅಲ್ಲೆಲ್ಲ ಜಾಬ್ ಓರಿಯೆಂಟೆಡ್ ಆಗಿರುವಂತಹ BCA ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳೆಲ್ಲ ಪ್ರಾರಂಭ ಆಗಿದೆ. ಆ ವಿದ್ಯಾರ್ಥಿಗಳು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಬರುವಂತಹ ಅಗತ್ಯ ಇಲ್ಲ, ಅಲ್ಲಲ್ಲೇ ಸಿಗುವಂತಹ ಒಂದು ವ್ಯವಸ್ಥೆ ಆಗಿದೆ. ಸೊ ಇದೆಲ್ಲವೂ ನೋಡಿದಾಗ ತುಂಬಾ ಚೆನ್ನಾಗಿದೆ. ಮತ್ತು ಎಲ್ಲಾ ಪ್ರಾಂಶುಪಾಲರುಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏನು ಅಂತಂದ್ರೆ ಅವರೆಲ್ಲರೂ ಕೂಡ ಈ ಕಂಪ್ಯೂಟರ್ಸ್ಗಳನ್ನು ಕಳಿಸಿದ್ದನ್ನ ಅವರು ಕೂಡಲೇ ಅದನ್ನ ಕಂಪ್ಯೂಟರ್ ಲ್ಯಾಬ್ಗಳನ್ನ ಇನ್ಸ್ಟಾಲ್
ಇನ್ಸ್ಟಾಲ್ ಮಾಡಿಕೊಂಡ್ರು. ಅದು ಬಹಳ ಖುಷಿ ಆಯಿತು. ಎಷ್ಟು ಕಾಲೇಜ್ಗಳು, ಎಷ್ಟು ಉತ್ತಮವಾದಂಥ ಕಂಪ್ಯೂಟರ್ ಲ್ಯಾಬ್ಸ್ಗಳಿದೆ ಅಂದರೆ ಬಹಳ ಖುಷಿ ಆಗೋವಂಥ ವಿಚಾರ. ಇದಕ್ಕೆ ನನಗಂತೂ ನಮ್ಮ ಆಯುಕ್ತರಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ಎಲ್ಲ ಜಾಯಿಂಟ್ ಡೈರೆಕ್ಟರ್ಸ್, ಪ್ರಿನ್ಸಿಪಾಲ್ ಎಲ್ಲರೂ ಸಪೋರ್ಟ್ ಕೊಟ್ಟು ನಿಂತ, ಸರ್ಕಾರದಿಂದಲೂ ಸಪೋರ್ಟ್ ಕೊಟ್ಟಿದ್ದು, ಮತ್ತು ಕಾಗ್ನಿಸೆಂಟು, ರೋಟರಿ ಅವರೆಲ್ಲ ನಿಂತದ್ರಿಂದ ಏನಾಯಿತು, ಮುಂದೆ ಇನ್ಫೋಸಿಸ್ ಸಂಸ್ಥೆನವರು 15,000 ಕಂಪ್ಯೂಟರ್ಸ್ಗಳು CSR ಅಲ್ಲಿ ಬಂತು. ಅದನ್ನ ಸರಿಸುಮಾರು 88 ಗೌರ್ಮೆಂಟ್ ಪಾಲಿಟೆಕ್ನಿಕ್ಸ್ಗಳಲ್ಲಿ ಲ್ಯಾಬ್ಗಳನ್ನು ಓಪನ್ ಮಾಡಿದ್ದು. ಹಾಗೆ 14 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆಲ್ಲ ಕಂಪ್ಯೂಟರ್ಸ್ಗಳು ಸಪ್ಲೈ ಆಯಿತು. ಪ್ರತಿಯೊಂದು ನೀವೇನು ಬ್ರಾಂಚಸ್ ಅಂತ ಹೇಳ್ತೀರಿ, ಪ್ರತಿಯೊಂದು ಬ್ರಾಂಚಸ್ಗೂ ಸಪರೇಟ್ ಆದಂತಹ ಕಂಪ್ಯೂಟರ್ ಲ್ಯಾಬ್ಗಳು ಸ್ಥಾಪನೆ ಆಗೋದಕ್ಕೆ ಅವಕಾಶ ಆಯಿತು. ಅದರಿಂದ ಅಡ್ವಾಂಟೇಜ್ ಏನು ಅಂದರೆ ಇನ್ಕ್ರೀಸ್ ಆಫ್ ಅಡ್ಮಿಷನ್ ಅಂತ, ಅಡ್ಮಿಷನ್ ಆಗೋದಕ್ಕೆ ಹೆಚ್ಚು ಜನ ವಿದ್ಯಾರ್ಥಿಗಳು ಬರಲಿಕ್ಕೂ ಸ್ಟಾರ್ಟ್ ಆಯಿತು. ಇದೆಲ್ಲವೂ ಕೂಡ ಒಂದು ಉತ್ತಮವಾದಂತಹ ಒಂದು CSR ವರ್ಕ್ ಇದು. ಜೊತೆಗೆ ಅವರಿಗೆ ಕರಿಯರ್ ಗೈಡೆನ್ಸ್ ಅನ್ನೋ ಹೆಸರಲ್ಲೇನೆ ಒಂದು ತರಬೇತಿ ನಿರ್ದಿಷ್ಟ ಅವಧಿ, ವೀಕೆಂಡ್ ಅಲ್ಲೋ ಅಥವಾ ಕೊನೆಯ ಪೀರಿಯಡ್ಗಳಲ್ಲೋ ಒಂದಷ್ಟು ಆರ್ಗನೈಸ್ ಮಾಡಿ ಗೈಡೆನ್ಸ್ ಕೊಡುವಂಥದ್ದು. ಏನು ವಿಷಯವನ್ನು ಅವ್ರಿಗೆ ಹೇಳ್ಕೊಡ್ತಾ ಇದ್ರಿ? ಇದಕ್ಕೆ ಬಹಳ ಚಾಲೆಂಜಿಂಗ್ ಆಗಿತ್ತು. ನಾವು ಪ್ಲೇಸ್ಮೆಂಟ್ ಸೆಲ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಆದೇಶ ಅಂತ ಕೊಟ್ಟಾಯ್ತು. ಒಬ್ಬರ ಅಧ್ಯಾಪಕರನ್ನ ಪ್ಲೇಸ್ಮೆಂಟ್ ಸೆಲ್ ಅಂತ ಸ್ಥಾಪನೆ ಮಾಡಿ ಅದರ ಸಂಚಾಲಕರನ್ನಾಗಿ ಮಾಡುವ ಆದೇಶವೂ ಆಯಿತು. ಅವರಿಗೆ ಆನ್ಯುಯಲ್ ಪ್ರೋಗ್ರಾಮ್ ಕೂಡ ಕೊಟ್ಟಾಯ್ತು. ಆದರೆ ಆದದ್ದೇನು ಅಂತಂದ್ರೆ, ನಮ್ಮ ಅಧ್ಯಾಪಕರುಗಳು ಅವರು ಅವರವರ ವಿಷಯಕ್ಕೆ ತರಬೇತಿ ಅಂದ್ರೆ ಪರಿಣಿತರಾಗಿರ್ತಾರೆ. ಇದು ಪ್ಲೇಸ್ಮೆಂಟ್ ಸೆಲ್ ಅನ್ನೋದು ವಿಸ್ತೃತವಾದಂತಹ ಕ್ಷೇತ್ರ. ಈ ವಿಸ್ತೃತವಾದಂತಹ ಕ್ಷೇತ್ರದಲ್ಲಿ ಅವರಿಗೆ ನಾವು ತರಬೇತಿ ನೀಡೋದು ಬಹಳ ಮುಖ್ಯ ಆಯಿತು. ಆಗ ಇನ್ಫೋಸಿಸ್ ಸಂಸ್ಥೆನವರು ಮುಂದೆ ಬಂದು, ಆ ಇನ್ಫೋಸಿಸ್ ಸಂಸ್ಥೆನವರು ಒಂದು 50 ಜನರ ಒಂದು ಬ್ಯಾಚ್ ತರ 10 ಬ್ಯಾಚ್ನಲ್ಲಿ 500 ಜನ ಅಧ್ಯಾಪಕರುಗಳಿಗೆ ಈ ಎಕ್ಸ್ಪೆಕ್ಟೇಷನ್ ಅಂದ್ರೆ ಆಪ್ಟಿಟ್ಯೂಡ್ ಬಗ್ಗೆ, ಲಾಜಿಕಲ್ ರೀಸನಿಂಗ್ ಸಂಬಂಧಪಟ್ಟಂತೆ, ಹಾಗೆ ರೆಸ್ಯೂಮೆ ರೈಟಿಂಗ್ಸ್ಗಳು ಯಾವ ತರ ಇರಬೇಕು, ಕಾರ್ಪೊರೇಟ್ ಎಟಿಕ್ವಿಟೀಸ್ ಮತ್ತು ಒಂದು ಸಂಸ್ಥೆ ಮಲ್ಟಿನ್ಯಾಷನಲ್ ಕಂಪನಿ ಏನೋರು ಒಂದು ಇಂಟರ್ವ್ಯೂನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳಿಂದ, ಇದೆಲ್ಲದರ ಬಗ್ಗೆ ಅವರಿಗೆ ತರಬೇತಿಗಳನ್ನ 8 ದಿನದ ತರಬೇತಿಗಳನ್ನ ಕೊಟ್ಟರು. ಸೊ ಅದಕ್ಕೆ ನಾನು ಇನ್ಫೋಸಿಸ್ ಸಂಸ್ಥೆನವರಿಗೆ ಪ್ರಾರಂಭದಲ್ಲೇ ಅವರಿಗೆ ಧನ್ಯವಾದಗಳನ್ನು ಹೇಳಿಸ್ತಾನೆ. ನಂತರದಲ್ಲಿ ಅವರದ್ದು ತರಬೇತಿ ಆದ ನಂತರ ಮತ್ತೆ ನಾನು ಕೂಡ ಜೊತೆಗೂಡಿ ಸುಮಾರು ಸಂಸ್ಥೆಗಳ ಜೊತೆ ಕೈಗೂಡಿ ಅಧ್ಯಾಪಕರ ತರಬೇತಿ ಆಗ್ಬೋದು, ಹಾಗೇನೆ ವಿದ್ಯಾರ್ಥಿಗಳಿಗೆ ಅವರಿಗೆ ಅವರ ಕಾಲೇಜಿನಲ್ಲೇ ತರಬೇತಿ ಕೊಡುವಂಥದ್ದಾಗ್ಬೋದು, ಅಥವಾ ಪದವಿ ಮುಗಿದ ನಂತರ ಅವರಿಗೆ ಜಾಬ್ ಟ್ರೈನಿಂಗ್ ಆಗಿ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂತಹ ತರಬೇತಿಗಳಾಗ್ಬೋದು. ಈ ಥರದ್ದೆಲ್ಲ ಎಲ್ಲದರಲ್ಲೂ ಕೂಡ ಇನ್ವಾಲ್ವ್ ಆದ್ವಿ. ಇದನ್ನು ನೋಡಿದಂತ ಆಗ್ಲೇ ಹೇಳಿದಾಗ ICC ಫೌಂಡೇಶನ್ ಆಗ್ಬೋದು, ಉನ್ನತಿ ಫೌಂಡೇಶನ್ ಆಗ್ಬೋದು, ಅಥವಾ ಅನ್ಅಕಾಡೆಮಿ ಸಂಸ್ಥೆನವ್ರ ಜೊತೆ ಕೂಡ ಸರ್ಕಾರ ಕೈ ಜೋಡಿಸಿದಾಗ ಅವರಿಂದಲೂ ಪ್ರತಿ 6 ತಿಂಗಳಿಗೆ ಒಮ್ಮೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಆ ಒಂದು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಿದ್ವಿ. ಅಲ್ಲಿ ನಮಗೆ ಪ್ರತಿ KPSC ಆಗ್ಬೋದು, UPSC ಆಗ್ಬೋದು, SSC ಆಗ್ಬೋದು, IBPS ಆಗ್ಬೋದು, ಅಥವಾ RRB ಆಗ್ಬೋದು, ಈ ರೀತಿಯಾದಂಥ ಪರೀಕ್ಷೆಗಳಿಗೆ ಯಾರ್ಯಾರು ಆಸಕ್ತರಿದ್ದರೆ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿಕೊಂಡು ಪ್ರತಿ 6 ತಿಂಗಳಿಗೆ ಒಮ್ಮೆ ಟೆಸ್ಟ್ ತಗೊಳ್ತಾ ಇದ್ರು ಆನ್ಲೈನ್ನಲ್ಲಿ. ಇದನ್ನ ಆರ್ಗನೈಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ಟೆಸ್ಟ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಸರಿ ಸುಮಾರು 2 ಲಕ್ಷ ರಿಜಿಸ್ಟ್ರೇಷನ್ಸ್ ಆಗೋದು ನಮಗೆ. ಅಲ್ಲಿ ಪ್ರತಿ 6 ತಿಂಗಳಿಗೆ ಒಮ್ಮೆ ಸರಿ ಸುಮಾರು ಒಂದು 2,000 ರಿಂದ 3,000 ಜನ ವಿದ್ಯಾರ್ಥಿಗಳಿಗೆ ಅನ್ಅಕಾಡೆಮಿ ಅವ್ರದ್ದು ಏನಿರುತ್ತೆ, ಅವ್ರದ್ದು ಟ್ರೈನಿಂಗ್ ಕೋರ್ಸ್ ಇರುತ್ತೆ, ಅದನ್ನ ಫ್ರೀ ಆಗಿ ಕೊಡುವಂಥದ್ದು. ಅದು ಯಾವುದೇ ಇವ್ರಿಗೆ ಲೋವರ್ ಲೆವೆಲ್ದಲ್ಲ, ಯಾರು ದುಡ್ಡು ಕೊಟ್ಟು ತಗೊಳ್ತಾರೆ ಅದೇ ಸೇಮ್ ಚಾನಲ್ ಇವರಿಗೆ ಕೂಡ ಆಕ್ಸೆಸ್ ಕೊಡುವಂತಹ ಆಯಿತು. ಹೀಗೆ ನಾವು ನೋಡ್ತಾ ಹೋದರೆ 10 ಹಲವು ಸಂಸ್ಥೆಗಳ ಜೊತೆ ನಾವು ಕೈ ಜೋಡಿಸಿ ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು TCSನವ್ರ ಜೊತೆ ಮಾಡಿದ್ವಿ. ಇಂಡಿಯನ್ ಏರ್ಫೋರ್ಸ್ ಜೊತೆ ಕೈ ಜೋಡಿಸಿ ಅವರಿಂದನೂ ಕೂಡ ಅವರ ಟೀಮ್ ಹಲವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಹೋಗಿ ನಮ್ಮ ಕರ್ನಾಟಕದಿಂದ ಇಂಡಿಯನ್ ಏರ್ಫೋರ್ಸ್ಗೆ 0.1% ಕಡಿಮೆ ಇದೆ ಅನ್ನೋ ತರ ವರದಿ ಬಂತು. ಹಾಗಾಗಿ ಇಂಡಿಯನ್ ಏರ್ಫೋರ್ಸ್ಗೂ ನಮ್ಮ ಕರ್ನಾಟಕದಿಂದ ಹೆಚ್ಚು ಜನ ಹೋಗ್ಲಿ ಅನ್ನೋ ಒಂದು ವಿಚಾರದಲ್ಲಿ 10 ಹಲವು ಕಾಲೇಜುಗಳು ಕರ್ನಾಟಕ ರಾಜ್ಯದಾದ್ಯಂತ ಅವರುಗಳಿಗೆ ಹೋಗಿ ಕಾಲೇಜುಗಳಲ್ಲಿ ಅದರ ಬಗ್ಗೆ ಪ್ರಚಾರ ಮಾಡುವಂಥದ್ದಾಗ್ಬೋದು, ಅಥವಾ ಇಂಡಿಯಾ ಫಾರ್ IAS ಅನ್ನೋ ಸಂಸ್ಥೆನವ್ರ ಜೊತೆ ಸೇರಿಕೊಂಡು ನಾವೊಂದು 10 ಜಿಲ್ಲೆಯ ಪ್ರಿನ್ಸಿಪಾಲ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ಸ್ಗಳಿಗೆ, ರಿಟೈರ್ಡ್ IAS ಆಫೀಸರ್ಸ್ ಕೇದಾರ್ ಸರ್ ಇಂದ ಹಿಡಿದು ಎಲ್ಲರೂ ಸೇರಿ ಕೈ ಜೋಡಿಸಿ ಅವರುಗಳಿಗೆಲ್ಲ ಒಂದು ದಿನದ ತರಬೇತಿಯನ್ನ ನೀಡಿ ವಿದ್ಯಾರ್ಥಿಗಳಿಗೆ ಈ IAS IPS IRS ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಬಗ್ಗೆ ಆಗ್ಬೋದು, KPSC ಆಗ್ಬೋದು, KAS ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗ್ಬೋದು, ಈ ತರ ಎಲ್ಲ ಉದ್ಯೋಗಗಳಿಗೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗಿತ್ತು. ಸೊ ಈ ತರ ಒಂದು ಬೃಹತ್ತಾದಂತಹ ಒಂದು ಮ್ಯಾರಥಾನ್ ಆಗ್ಬೋದು, ಅಥವಾ ನೀವು ಏನಾದ್ರು ಕರೆದುಕೊಳ್ಳಿ,
ಅದು ಇಡೀ ರಾಜ್ಯದ 400 ಕಾಲೇಜುಗಳಿಗೂ, ಸರ್ಕಾರಿ ಕಾಲೇಜುಗಳು, ಮತ್ತು ಬಹಳ ಮುಖ್ಯವಾಗಿ ಇವೆಲ್ಲವನ್ನು ಉಚಿತವಾಗಿ ನೀಡಲಾಗ್ತಿತ್ತು. ಎಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ನಮಗೆ ಆ ಥರದ ಅವರಿಂದ ಕಾಲೇಜುಗಳಿಂದ ಲಕ್ಷಾಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತಿರಲಿಲ್ಲ, ಸರ್ಕಾರದಿಂದಲೂ ಇದಿರಲಿಲ್ಲ. ಎಲ್ಲವೂ ಕೂಡ ಉಚಿತವಾಗಿ ನಮ್ಮ ಅಧ್ಯಾಪಕರುಗಳ ತಂಡದ ಜೊತೆಗೆ ಮಾಡುವಂತಹ ಬೃಹತ್ ಕಾರ್ಯ. ಇದಕ್ಕೆ ನಮಗೆ ಸರ್ಕಾರ ಆಗ್ಬೋದು, ನಮ್ಮ ಆಯುಕ್ತರಾಗ್ಬೋದು, ಎಲ್ಲರೂ ಕೂಡ ನಮಗೆ ಬಹಳ ಸಪೋರ್ಟಿವ್ ಆಗಿ ನಿಂತಿದ್ರು. ಇಷ್ಟೆಲ್ಲದ್ರ ಜೊತೆಗೆ ಅವರಿಗೆ ಈ ಪ್ಯಾಂಡೆಮಿಕ್ ಟೈಮಲ್ಲಿ ಒಂದಷ್ಟು ವಿಡಿಯೋ ಲೆಸನ್ಸ್ ಅಂತ ಶುರು ಮಾಡಿದ್ರಿ. ಆಮೇಲೆ ಗೈಡೆನ್ಸು ಎಲ್ಲಾ ಕಾಲೇಜಿನವರಿಗೂ ಆನ್ಲೈನ್, ಮತ್ತೆ ನೀವೇ ನೇರವಾಗಿಯೂ ಬಂದ್ರಿ. ಮತ್ತೆ ನಿಮ್ಮದೇ ನ್ಯಾಪ್ಸ್ ಅನ್ನುವ ಕೆಲವು ಚಾನಲ್ಗಳನ್ನು ಓಪನ್ ಮಾಡಿದ್ವಿ. ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ, ಬ್ಲಾಗ್ಗಳಿದ್ದಾವೆ, ಜೊತೆಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿದ್ದಾವೆ. ಅನೇಕ ಗ್ರೂಪ್ಗಳೆಲ್ಲ ಮಾಡ್ತಾ ಆ ವಿದ್ಯಾರ್ಥಿಗಳಿಗಾಗಿ ಒಂದು ಮಾಹಿತಿ ಪ್ಲಾಟ್ಫಾರ್ಮ್ ಸಿಗೋ ಹಾಗೆ ಮಾಡಿದ್ರಿ. ಲಕ್ಷಾಂತರ ಜನ ಭೇಟಿ ಮಾಡಿದ್ರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಂತೂ ಈಗಲೂ ಅದನ್ನ ಬಳಕೆ ಮಾಡ್ತಾ ಇರೋರ ಸಂಖ್ಯೆ ಏರ್ತಾನೆ ಹೋಗ್ತಾ ಇದೆ. ಇದರ ಯಶಸ್ಸು ಹೇಗಿತ್ತು ಅಂತ? ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪದವಿ ನಂತರದ ಉದ್ಯೋಗ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಲೇಬೇಕಾಗಿರುತ್ತೆ. ಅದು ಸರ್ಕಾರಿ ಪದವಿ ಕಾಲೇಜೇ ಆಗಿರಲಿ ಅಥವಾ ಪ್ರೈವೇಟ್ ಏಡೆಡ್ ಡಿಗ್ರಿ ಕಾಲೇಜಸ್ಸೇ ಆಗಿರಲಿ, ಬಹಳ ಮುಖ್ಯವಾಗಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದು ಬಹಳ ಬೇಕಾಗಿದೆ. ನೀವು ಬೇರೆ ಕೆಲವು ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಕೊರತೆ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಸೊ ಇದನ್ನ ನಾವೇ ಮುಂದುವರೆದು ಅದಕ್ಕೆ ಮಾಡಕ್ಕೆ ಹೊರಟಾಗ ಎಲ್ಲ ಕಡೆಯಿಂದಲೂ ಸಪೋರ್ಟ್ ಸಿಗ್ತಾ ಬಂತು. ವಿದ್ಯಾರ್ಥಿಗಳಿಂದಲೂ ಇತ್ತೀಚೆಗೆ ನೀವು ಗಮನಿಸಿದ್ದೆ ಆದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗ್ಬೋದು ಅಥವಾ ಯಾವುದೇ ಆಗಲಿ, ನಿಮಗೆ ಅಲ್ಲಿ ಕರ್ನಾಟಕದಿಂದ ಅರ್ಜಿಯನ್ನ ಹಾಕ್ತಿರೋಂಥವರ ಸಂಖ್ಯೆ ಈಗ ಬಹಳ ಹೆಚ್ಚಿನ ಸಂಖ್ಯೆನಲ್ಲಿ ಅರ್ಜಿ ಹಾಕ್ತಾ ಇದ್ದಾರೆ. ಇದು ಬಹಳ ಒಳ್ಳೆ ಸಂಕೇತ. ಯಾಕೆಂದ್ರೆ ನಾವು ಮೊದಲು ಹೇಳ್ತಿದ್ರು ಹೆಚ್ಚು ಜನ IAS ಆಫೀಸರ್ಸ್ ಬೇರೆ ರಾಜ್ಯಗಳು, ಬಿಹಾರ ಅಂತ ರಾಜ್ಯಗಳಿಂದಲೇ ಬರ್ತಾ ಇದ್ದಾರೆ, ನಮ್ಮಿಂದ ಕಡಿಮೆ ಅಂತ. ಇವತ್ತು ನೀವು ನೋಡಿದ್ರೆ ಈ ವರ್ಷದ ನೀವು ರಿಸಲ್ಟ್ ಏನ್ ಬಂದಿದೆ, ಆ ರಿಸಲ್ಟ್ ಅಲ್ಲಿ ಕರ್ನಾಟಕದಿಂದ 41-42 ಜನ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ನ ಪಾಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅದೇ ರೀತಿ ನೀವು ಪಕ್ಕದ ರಾಜ್ಯಕ್ಕೆ ನೀವು ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ 57 ಜನ ಆಗಿರ್ಬೋದು. ಆದರೆ ನಮ್ಮಲ್ಲಿ 2-3 ಜನ ಇದ್ದಂಥವ್ರು, ಒಬ್ಬರು ಇದ್ದಂಥವ್ರು ಈಗ 3 ಡಜನ್ಗಿಂತಲೂ ಹೆಚ್ಚು ಜನ ಪಾಸ್ ಆಗಿ ಅದನ್ನ ಪೊಸಿಷನ್ ಬರ್ತಾ ಇದ್ದಾರೆ ಅಂತ ಅಂದಾಗ ಇದು ಬಹಳ ಒಳ್ಳೆ ಟ್ರೆಂಡ್ ಆಗಿದೆ. ಇದಕ್ಕೆ ನಾವು ಸಪೋರ್ಟಿವ್ ಆಗಿ ನಿಲ್ಲೇಬೇಕಾಗತ್ತೆ. ನಮ್ಮ ಪದವಿ ಕಾಲೇಜುಗಳೆಲ್ಲ ಏನಿದೆ, ವಿಶೇಷವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಸೆಲ್ಗಳಿಗೆ ಸಂಬಂಧಪಟ್ಟಂತೆ ಹಲವು ಕಾರ್ಯಗಳು ನಡೀಲೇಬೇಕಾಗಿರುತ್ತೆ. ಇದಕ್ಕೆ ಪೂರಕವಾಗಿ ಈಗ ಏನಾಗಿದೆ, ವಿಭಾಗದಿಂದಲೇ ಯೂಟ್ಯೂಬ್ ಚಾನೆಲ್ ಕೂಡ ಪ್ರಾರಂಭ ಆಗಿದೆ, ವಿಜಯ್ ಭವ ಅಂತ ಹೇಳಿ. ಅಲ್ಲೂ ಕೂಡ ಹೆಚ್ಚು ಮಾಹಿತಿಗಳು ಅದ್ರ ಬಗ್ಗೆ ಎಲ್ಲ ಸಿಗ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಪ್ರೇರಣೆ ಅಂತ ಹೇಳಿ ಒಂದು ವೇದಿಕೆ ಪ್ರಾರಂಭ ಆಗಿದೆ. ಅದರಲ್ಲಿ ಸ್ವಇಚ್ಛೆಯಿಂದ ಬರುವಂತಹ ರಿಸೋರ್ಸ್ ಪರ್ಸನ್ಸ್ನೆಲ್ಲ ಕರೆಸಿ ಅದನ್ನ ವಿದ್ಯಾರ್ಥಿಗಳಿಗೆ ಅವರಿಂದ ಮಾರ್ಗದರ್ಶನ ನೀಡಿಸುವಂತ ಕೆಲಸಗಳಾಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಒಳ್ಳೆ ಬೆಳವಣಿಗೆ ಆಗ್ತಿದೆ. ಆದರೆ ತಾವು ಮೊದಲೇ ಹೇಳಿದಾಗೆ ವಿದ್ಯಾರ್ಥಿಗಳು ಸ್ಪಂದಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಅರ್ಥವಾಗಬೇಕಾಗಿರೋದೇನು ಅಂತಂದ್ರೆ, ಅವರು ಡಿಗ್ರಿ ಕಾಲೇಜಿಗೆ ಸೇರಿದಾಗ ಅವರಿಗೆ 18 ಆಗಿರುತ್ತೆ, ಟೀನೇಜ್ ಮುಗಿದು ಅಡಲ್ಟ್ಹುಡ್ ಬಂದಾಗಿರುತ್ತೆ. ನಂತರ ಡಿಗ್ರಿ ಮುಗಿಸೋ ಅಷ್ಟರಲ್ಲಿ 21 ಆಗೋಗಿರುತ್ತೆ. ಇನ್ನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸೋ ಅಷ್ಟರಲ್ಲಿ 23-24 ಆಗಿರುತ್ತೆ. ಸೊ ಅವರಿಗೆ ಏಜ್ ಬಾರ್ ಆಗುವಂತಹ ಭಯ ಕೂಡ ಒಂದು ಕಡೆ ಬರ್ತಾ ಇರುತ್ತೆ. ಅವ್ರಿಗೆ ಗೊತ್ತಾಗ್ತಿರ್ಬೇಕು. ಯಾಕೆಂತಂದ್ರೆ ಕೆಲವು ಕಡೆ ಎಲ್ಲ ಜಾಬ್ 25 ಒಳಗಡೆ ಇರೋರು ಅಪ್ಲೈ ಮಾಡಿ ಅಂತಾರೆ, ಕೆಲವು ಕಡೆ 28 ಒಳಗಡೆ ಇರೋರು ಅಪ್ಲೈ ಮಾಡಿ ಅಂತಾರೆ, ಕೆಲವು ಕಡೆ ಎಲ್ಲ ಒಂದು 30 ಒಳಗೆ ಇರುವಂತವ್ರು ಅಪ್ಲೈ ಮಾಡಿ ಅಂತಾರೆ. ಸೊ ಇಲ್ಲಿ ಎಷ್ಟು ಬೇಗ ಇವರು ಪದವಿಯ ಜೊತೆಗೆ ಇವರು ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿ ತರಬೇತಿಗಳನ್ನ ಪಡ್ಕೊಳ್ತಾರೆ, ಅಷ್ಟು ಅವ್ರಿಗೆ ಒಳ್ಳೇದು. ಇವತ್ತಿನ ದಿನ ಅಡ್ವಾಂಟೇಜ್ ಏನು ಅಂತಂದ್ರೆ, ಮೊದಲಾದ್ರೆ ನಾವು ಬ್ಲಾಗ್ಗಳ ಮುಖೇನ ನಾವು ಅವರಿಗೆ ಉದ್ಯೋಗಗಳು ಎಲ್ಲಿದೆ, ಉದ್ಯೋಗ ಮೇಳಗಳು ಎಲ್ಲಿ ನಡೀತಿದೆ ಅನ್ನೋದನ್ನ ಹೇಳಬೇಕಾಗಿತ್ತು. ಆದರೆ ಇತ್ತೀಚೆಗೆ ಆಗಿರುವಂತಹ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಲ್ಲಿ ಎಲ್ಲವೂ ನಿಮಗೆ ಮೊಬೈಲ್ಗಳಲ್ಲೇ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನೀವು ಹೆಚ್ಚು ಬ್ರೌಸ್ ಮಾಡಬೇಕು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಾನೆಲ್ಗಳಿರಲಿ ಅವುಗಳನ್ನೆಲ್ಲ ನೋಡುವಂಥದ್ದು, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ ಬರಲೇಬೇಕು ವಿದ್ಯಾರ್ಥಿಗಳಿಗೆ. ಯಾಕೆ ಅಂತಂದ್ರೆ ಅವರು ಕೇವಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೇ 3-4 ಲಕ್ಷ ಜನ ವಿದ್ಯಾರ್ಥಿಗಳು ಓದ್ತಿದ್ದಾರೆ ಅಂತಂದ್ರೆ, ಈ 440ಕ್ಕಿಂತಲೂ 5 ಪಟ್ಟು ಜಾಸ್ತಿ ಕರ್ನಾಟಕದಲ್ಲಿ ಏಡೆಡ್ ಪ್ರೈವೇಟ್ ಡಿಗ್ರಿ ಕಾಲೇಜಸ್ಗಳಿದೆ. ಅಲ್ಲೂ ಲಕ್ಷ ವಿದ್ಯಾರ್ಥಿಗಳು ಡಿಗ್ರಿ ಓದ್ತಿರ್ತಾರೆ. ಹಾಗಾಗಿ ಕಾಂಪಿಟೇಷನ್ ತುಂಬಾ ಇರುತ್ತೆ. ಇನ್ನು ಆಲ್ ಇಂಡಿಯಾ ಲೆವೆಲ್ಗೆ ಹೋಗ್ಬೇಕು
ಹೋಗ್ಬಿಟ್ರೆ 1 ಕೋಟಿ ಜನ ಪ್ರತಿ ವರ್ಷ ಪದವಿ ಮುಗಿಸಿ ಹೊರಗೆ ಬರ್ತಾ ಇದ್ದಾರೆ, ಎಲ್ಲ ರೀತಿಯ ಪದವಿಗಳನ್ನ. ಹಾಗಾಗಿ ವಿದ್ಯಾರ್ಥಿಗಳು ಪದವಿ ಸೇರ್ತಿದ್ದ ಹಾಗೇನೆ ಈ ಒಂದು ಆಲ್ಟರ್ನೇಟಿವ್ ಅಕಾಡೆಮಿಕ್ಕಿನ ಜೊತೆಗೆ ಪ್ಲೇಸ್ಮೆಂಟ್ ಸೆಲ್ ಮುಖೇನ ತಾವು ಅಲ್ಲಿ ಮಾರ್ಗದರ್ಶನ ತಗೊಂಡು ಉದ್ಯೋಗಗಳಿಗೆ ತಯಾರಿ ನಡೆಸಲೇಬೇಕಾಗಿರುತ್ತೆ. ಅಂಡ್ ಬಿಫೋರ್ ದ ಏಜ್ ಆಫ್ 25 ಅವ್ರಿಗೆ ಪಾಸಿಬಲ್ ಆಗೋದಾದ್ರೆ 25ರ ಒಳಗೆ ಒಂದು ಉದ್ಯೋಗವನ್ನ ಕೈಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಸಾಧ್ಯ ಆದ್ರೆ 21-22ಕ್ಕೆ ಅದನ್ನ ಪಡೆಯುವಂತಹ ಒಂದು ಮನಸ್ಥಿತಿಗೆ ಅವರು ಬರಲೇಬೇಕಾಗಿರುತ್ತೆ. ಖಂಡಿತ ಅವ್ರು ಮಾಡ್ತಾರೆ. ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಇನ್ನೂ ಡೌಟ್ ಇದೆ. ಯಾಕಂದ್ರೆ ಅನೇಕ ಪ್ಲೇಸ್ಮೆಂಟ್ ಸೆಲ್ಗಳು ದುಡ್ಡಿಸ್ಕೊಳ್ತಾರೆ ಹೊರಗಡೆ ಖಾಸಗಿಯಾಗಿ ಅನ್ನುವಂಥದ್ದು. ಸರ್ಕಾರದ ಕಾಲೇಜುಗಳು ಅಥವಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಪ್ಲೇಸ್ಮೆಂಟ್ ಸೆಲ್ಗಳಲ್ಲಿ ಈ ಒಂದು ಕಲೆಕ್ಷನ್ ಆಫ್ ಫೀ ಆಗಲಿ ಮತ್ತೊಂದಾಗಲಿ ಇಲ್ಲ, ಇವೆಲ್ಲ ಉಚಿತ, ಕಾಲೇಜ್ ನೋಡ್ಕೊಳ್ಳುತ್ತೆ. ಹೊರಗಡೆಯೂ ಇದ್ದಾವೆ, ಅಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾರೆ, ಇವರಿಗೆ ಸರಿ ಸಿಗ್ತಿಲ್ಲ, ಆ ಥರದ ಒಂದೇನೋ ಚರ್ಚೆಗಳು ಇದ್ದಾವೆ. ಅದೆಲ್ಲದರ ಹೊರತಾಗಿ ವಿದ್ಯಾರ್ಥಿಯೊಬ್ಬ ತಾನು ಪ್ರೋಗ್ರೆಸ್ ಆಗಬೇಕು ಅಂತ ಅಂದುಕೊಂಡಾಗ ಏನು ಮಾಡಿದ್ರೆ ಇದು ಆಗುತ್ತೆ ಅವನಿಗೆ ಅಂತ ತನ್ನ ಹಾದಿಯನ್ನು ತಾನು ಸ್ಪಷ್ಟಪಡಿಸ್ಕೊಳ್ಬೇಕಾಗಿರುತ್ತೆ. ಬಹಳ ಮುಖ್ಯವಾಗಿ ಮೈ ಪಾತ್ ಮೈ ಫ್ಯೂಚರ್ ಅಂತ ಹೊರಡಬೇಕು. ತಾನೊಂದು ಹಾದಿಯನ್ನು ಹುಡ್ಕೊಳ್ಬೇಕು. ಆ ಹಾದಿ ಯಾವುದು ಅನ್ನೋದನ್ನ ಆತನಿಗೆ ಆತ ಆಗ್ಬೋದು, ಆಕೆ ಆಗ್ಬೋದು, ಅವರಿಗೆ ಗೊತ್ತಿರಬೇಕು ಸ್ಪಷ್ಟವಾಗಿ. ಆ ಮಾರ್ಗದರ್ಶನ ಆ ಒಂದು ಇದಕ್ಕೆ ಹೊರಟಾಗ ಏನು ಬೇಡ, ನೀವು ಇವತ್ತಿಗೆ ಕಂಪ್ಯೂಟರ್ ಆಗ್ಬೋದು ಅಥವಾ ಇಂಟರ್ನೆಟ್ನ ನೀವು ಬಳಸ್ಕೊಳ್ಳಿ, ನನ್ನ ಹಾದಿ ಈ ಥರ ಇದೆ, ಏನೆಲ್ಲ ಅದಕ್ಕೆ ಬೇಕು ಅಂತ ಹೇಳಿ ನಿಮಗೆ 10 ಜನ ಅದರಲ್ಲಿ 10 ವಿಡಿಯೋಸ್ಗಳು 10 ಬ್ಲಾಗ್ಗಳು ಸಿಕ್ಬಿಡುತ್ತೆ. ಯಾವುದೇ ವಿಚಾರ ಆಗ್ಬೋದು. ನಿಮಗೆ ಬಹಳ ಮುಖ್ಯವಾಗಿ ನೀವು ಕುಳಿತಾಗ ನೀವು ಬಸ್ಸಲ್ಲಿ ಹೋಗ್ತಿರ್ತೀರಾ, ಬಸ್ಸಲ್ಲಿ 2 hours ಜರ್ನಿ ಇರುತ್ತೆ, 1 hour ಜರ್ನಿ ಇರುತ್ತೆ ಅಂದರೆ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಇಟ್. ಡು ನಾಟ್ ವೇಸ್ಟ್ ಯುವರ್ ಟೈಮ್. ನೀವು ಹುಡುಕಿದ್ರೆ ನಿಮಗೆ ಖಂಡಿತವಾಗಿಯೂ ಎಲ್ಲ ರೀತಿಯಾದಂಥ ಸಹಾಯ ಸಿಗತ್ತೆ. ಎಷ್ಟೋ ಜನ IAS IPS IRS ಆದಂಥವರು ಅವರು ಯಾವುದೇ ಕೋಚಿಂಗ್ ಕ್ಲಾಸ್ಗೆ ಹೋಗದೆ ಸೆಲ್ಫ್ ಸ್ಟಡಿನಲ್ಲಿ ಅವರು ಗೆಲ್ತಾ ಇದ್ದಾರೆ. ಅಂಥವ್ರ ಸಂಖ್ಯೆ ಕಡಿಮೆ ಇರ್ಬೋದು, ಆದರೂ ಕೂಡ ಗೆಲ್ಲುವಂಥವ್ರು ಇದ್ದಾರೆ ಅನ್ನೋದು ಕೂಡ ನಮ್ಗೆ ಅದು ನಿದರ್ಶನವಾಗತ್ತೆ. ಹಾಗಾಗಿ ನೀವು ಕೂಡ ಸೆಲ್ಫ್ ಸ್ಟಡಿ ಕಡೆಯೂ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಸೆಲ್ಫ್ ಸ್ಟಡಿ ನಿಮ್ಮ ಕಾಲೇಜಿನಲ್ಲಿ ಎಷ್ಟು ಮಾಹಿತಿ ಸಿಗುತ್ತೆ ಅಕಾಡೆಮಿಕ್ ಆಗಿ, ಅದ ನಂತರ ನಿಮಗೆ ಜಾಬ್ ಕೆರಿಯರ್ಗೆ ನಿಮ್ಮ ವಿಷಯದಲ್ಲೇ ಸಿಕ್ಕಿದ್ರೆ, ನೀವೇನು ಓದ್ತಿರ್ತೀರಿ, ನೀವು ಸೈನ್ಸ್ ಓದ್ತಿರ್ತೀರಿ ಅಥವಾ ಹ್ಯುಮ್ಯಾನಿಟೀಸ್ ಆರ್ಟ್ಸ್ ಅದರಲ್ಲಿ ಓದ್ತಿರ್ತೀರಿ, ಕಾಮರ್ಸ್ ಓದ್ತಿರ್ತೀರಿ, ಮ್ಯಾನೇಜ್ಮೆಂಟ್ ಓದ್ತಿರ್ತೀರಿ, ನಿಮ್ಮ ವಿಷಯದಲ್ಲೇ ನಿಮಗೇನಾದರೂ ಮುಂದುವರೆದು ಅಲ್ಲೇ ಕೆರಿಯರ್ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಮುಂದುವರಿರಿ. ಇಲ್ದಲೇ ಹೋದರೆ ಟ್ರೈ ಟು ಹ್ಯಾವ್ ಎ ಪ್ಯಾರಲಲ್ ಆಪ್ಷನ್ಸ್ ಅಂಡ್ ಯು ಶುಡ್ ಬಿ ರೆಡಿ ಟು ಜಂಪ್ ಓವರ್ ಟು ದ ಪ್ಯಾರಲಲ್ ಆಪ್ಷನ್ ಅಂಡ್ ಯು ಸಿ ದಟ್ ಯು ಸೆಟಲ್ ಫಸ್ಟ್. ಈ 3 ವರ್ಷದ ಡಿಗ್ರಿನ ಮಾತ್ರ ನೀವು ನೆಗ್ಲೆಕ್ಟ್ ಮಾಡಬೇಡಿ. 3 ವರ್ಷದ ಡಿಗ್ರಿನಲ್ಲಿ ನೀವು ನಿಮ್ಮ ಪದವಿಯ ಜೊತೆಗೆ ನಿಮ್ಮ ಅದು ಸಾಟರ್ಡೆ ಆಗ್ಬೋದು, ಸಂಡೇ ಆಗ್ಬೋದು, ಹಾಲಿಡೇಸ್ಗೆ ಆಗ್ಬೋದು, ಅಂತ ಸಮಯದಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸೋದು, ಸ್ವತಃ ಕೂತು ಅದಕ್ಕೆ ತರಬೇತಿ ಹೊಂದೋದು ಬಹಳ ಮುಖ್ಯ ಇರುತ್ತೆ. 3 ವರ್ಷ ಅಂತಂದ್ರೆ ಸರಿಸುಮಾರು 1000 ದಿನಗಳಿರುತ್ತೆ. ಆ 1000 ದಿನದಲ್ಲಿ ನೀವು ಅಕಾಡೆಮಿಕ್ಕಿನ ಜೊತೆಗೆ ಉದ್ಯೋಗಕ್ಕೆ ತಯಾರಿ ನಡೆಸಲೇಬೇಕಾಗತ್ತೆ. ಬೇರೆ ಏನೋ ಆಪ್ಷನ್ನೇ ಇಲ್ಲ ನಿಮಗೆ ಅನ್ನೋ ಒಂದು ದೃಢ ಮನಸ್ಸಾಗಿ ನೀವು ಇರಬೇಕಾಗತ್ತೆ. ಓದುವ ಯಾವ ಕೋರ್ಸೇ ಇದ್ರೂ ಜೊತೆಗೆ ಇನ್ನೊಂದಷ್ಟು ಸ್ಕಿಲ್ಗಳನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು. ಕಲಿಕೆ ನಿರಂತರ. ನಾನು ಇದೊಂದೇ ಓದಿದ್ದೀನಿ, ನನಗೆ ಇಲ್ಲೇ ಇರಬೇಕು ಆ ಥರ ಇಲ್ಲ. ಇವತ್ತು ಇನ್ನೊಂದೇನೋ ಆಪ್ಷನ್ ಇದೆ ಅಂದ್ರೆ ಅದನ್ನು ಕಲ್ತ್ಕೋತೀನಿ, ಮತ್ತೇನೋ ಬೇಕು ಅದನ್ನು ಕಲ್ತ್ಕೋತೀನಿ ಅಂತ ಹೇಳಿ ನುಗ್ಗಿದವರಿಗೆ ನಿರಂತರ ಕೆಲಸ ಇದ್ದೇ ಇರುತ್ತೆ. ಅವರು ನಿವೃತ್ತಿಯ ನಂತರವೂ ದುಡ್ಕೊಂಡು ಹೋಗ್ಬೋದು. ಇದು ಅವರವರ ಇಚ್ಛಾಶಕ್ತಿಯ ಮೇಲೆ. ಆದರೆ ತಾವು ಹೇಳಿದ ಹಾಗೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿ ಆದಷ್ಟು ಬೇಗ ಸೆಟ್ಲ್ ಆಗ್ತಾ ಬಂದರೆ ಯಾವುದೋ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅವರಿಗೆ ಸಮಾಧಾನ ಆಗಿಲ್ಲ ಅಂದ್ರೆ ಮತ್ತೊಂದು ಕ್ಷೇತ್ರಕ್ಕೆ ಜಂಪ್ ಆಗ್ಲಿಕ್ಕೆ ಇನ್ನೂ ಟೈಮ್ ಇರುತ್ತೆ. ಹಾಗಾಗಿ ಥಿಂಕ್ ಆಫ್ ದ ಆಲ್ಟರ್ನೇಟಿವ್, ಅದನ್ನೂ ಜೊತೆಯಲ್ಲಿ ಇಟ್ಟುಕೊಂಡು ಅವರು ಯಶಸ್ಸು ಆಗಬಹುದು. ಪ್ರೊಫೆಸರ್ ನಾರಾಯಣ ಪ್ರಸಾದ್ ಅವರು ಹೀಗೆ ನಾವು ಮಾತಾಡ್ತಾ ಹೋದ್ರೆ ಬಹಳಷ್ಟು ಹೇಳಲಿಕ್ಕಾಗತ್ತೆ. ಆದರೆ ಕರ್ನಾಟಕದಲ್ಲಿ ಒಂದು ಕರಿಯರ್ ಗೈಡೆನ್ಸ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಅನ್ನುವ ಆ ಕಾನ್ಸೆಪ್ಟು ಪ್ರತಿಯೊಂದು ಊರಲ್ಲೂ ಅದು ಅನುರಣಿಸುವ ಹಾಗೆ ಮಾಡಿದಂತ ನಿಮ್ಮ ವೈಯಕ್ತಿಕ ಶ್ರಮ ಮತ್ತೆ ಪರಿಶ್ರಮ ಎರಡೂ ನೋಡಿದ್ದೇವೆ. ನ್ಯಾಪ್ಸ್ ಅನ್ನುವ ನಿಮ್ಮ ವೆಬ್ಸೈಟ್ಗಳು ಮತ್ತೆ ನಿಮ್ಮ ಬ್ಲಾಗ್ಗಳು ಅವನ್ನೆಲ್ಲ ನಾರಾಯಣ್ ಪ್ರಸಾದ್ ಅಥವಾ ನ್ಯಾಪ್ಸ್ NAPS ಇದನ್ನ ಹೇಳಿದ್ರೆ ಅಲ್ಲಿ ಸಿಕ್ಕೇ ಸಿಗುತ್ತೆ. ಚಾನಲ್ ಅಥವಾ IM ಫಾರ್ ಕೆರಿಯರ್ ಅಂತ ಚಾನಲ್ಗಳು ಆ ಥರನೂ ಇದೆ. ಅವನ್ನೆಲ್ಲ ಅವ್ರು ಬಳಸ್ಕೋತಾರೆ. ಒಂದು ಉದ್ಯೋಗವನ್ನು ಕಂಡುಕೊಳ್ಳಿಕ್ಕೆ ಇವೆಲ್ಲ ಸಹಾಯಕ ಆಗ್ತವೆ. ಮತ್ತೆ ಇದನ್ನು ಕೇಳದಂಥವ್ರು
ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅವರ ಹತ್ತಿರದ ಕಾಲೇಜಲ್ಲಿ ಸೆಲ್ನ ಅಥವಾ ನಿಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಮಾಡ್ತಾರೆ ಅಂತ ಭಾವಿಸೋಣಂತೆ. ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡ ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನನಗೂ ಬಹಳ ಖುಷಿ ಆಗ್ತಿದೆ. ವಿದ್ಯಾರ್ಥಿಗಳು ಹೆಚ್ಚು ಸ್ಕಿಲ್ಸ್ಗಳನ್ನು ಕಲಿತಷ್ಟು ಅವರಿಗೆ ಜೀವನೋಪಾಯಕ್ಕೆ ಬಹಳ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ಸರ್. ಇದುವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮತ್ತು ಪ್ಲೇಸ್ಮೆಂಟ್ ಸೆಲ್ಗಳ ಪ್ರಾಮುಖ್ಯತೆ ಈ ಕುರಿತು ಕಾಲೇಜು ಶಿಕ್ಷಣ ಇಲಾಖೆಯ ವೃತ್ತಿ ಮಾರ್ಗದರ್ಶನ ವಿಭಾಗದ ನೋಡಲ್ ಅಧಿಕಾರಿಯಾಗಿದ್ದ ಪ್ರೊಫೆಸರ್ ಎ ನಾರಾಯಣ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.